ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಊಟಿ ರೋಡಿಂದ ಬರುವಂತಹ ಒಂದು ಸಬ್ ರಸ್ತೆ. ಈ ರಸ್ತೆಯಿಂದ ಎರಡನೇ ಲ್ಯಾಂಡ್ ಮಾರಾಟಕ್ಕಿರುವಂಥದ್ದು. ಇದು ಕೂಡ ಸರ್ಕಾರಿ ರಸ್ತೆನೇ. ಇದು ನಾರ್ತ್ ಫೇಸ್. ಇದು ಈ ಪ್ರಾಪರ್ಟಿ ಈ ತಾರ್ ರಸ್ತೆಯಿಂದ ಇದು ಕೂಡ ಒಂದು ಸಬ್ ರಸ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ 1 ಎಕರೆ 11 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ನೋಡಿ, ಇಲ್ಲೇನು ಕಾಟನ್ ಹಾಕಿದಾರಲ್ಲ, ಇದೇ ಮಾರಾಟಕ್ಕೆ ಇರುವಂಥ ಒಂದು ಜನರಲ್ ಪ್ರಾಪರ್ಟಿ. ಇದು ಸ್ಟ್ರೈಟ್ ಇದು, ಮತ್ತು ಮರ ಇದೆಲ್ಲ ಹಂಗೆ ಬರ್ತದೆ. ಇದು ಬಾಕ್ಸ್ ಥರ ಇದೆ ಆ ಬೇಲಿ ತನಕ. ಇದೊಂದು ಪ್ಲೇನ್ ಲ್ಯಾಂಡ್ ಇದು, ಬಟ್ ಇಲ್ಲಿ ಕಾಟನ್ ಹಾಕಿದ್ದಾರೆ. ಇದೆಲ್ಲ ಮಳೆ ಆಶ್ರಯಕ್ಕೆ ವ್ಯವಸಾಯ ಮಾಡಿದ್ದಾರೆ. ಇದು ಊಟಿ ರೋಡಿಂದ 8 ಕಿಲೋಮೀಟರ್ ಆಗುತ್ತೆ. 8 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್ ಆ್ಯಂಡ್ 40 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. 40 ಕಿಲೋಮೀಟ್ರು ಮೈಸೂರು ರಿಂಗ್ ರೋಡಿಂದ ಆಗುತ್ತೆ. 8 ಕಿಲೋಮೀಟ್ರು ಊಟಿ ರೋಡಿಂದ ಆಗುತ್ತೆ. ಮೈಸೂರು ರಿಂಗ್ ರೋಡಿಂದ 40 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಸ್ಪಾಟಿಗೆ. ಸಾಯಿಲು ಸ್ಯಾಂಡ್ ಮಿಕ್ಸ್ ಇದು, ಬಟ್ ವ್ಯವಸಾಯಕ್ಕೆ ಚೆನ್ನಾಗಿದೆ. ನೋಡಿ, ಸ್ವಲ್ಪ ಎಲ್ಲ ಮಳೆ ಆಗಿದೆ, ಸೊ ಮಣ್ಣು ಕೂಡ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಇದು ಅಗ್ರಿಕಲ್ಚರ್ಗೆ ಚೆನ್ನಾಗಿದೆ ಸಾಯಿಲ್ ಇದು. ಇಲ್ಲಿ ತನಕ ಕೂಡ ರಸ್ತೆನೇ. ಈ ಲ್ಯಾಂಡಿಂದ ಮುಂದೆ ಹೋದರೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕೂಡ ಇದೆ. ಇಲ್ಲಿಂದ ಒಂದು 6ನೇ ಲ್ಯಾಂಡ್ 7ನೇ ಲ್ಯಾಂಡ್ ಮುಂದೆ ಹೋದರೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಜೊತೆಗೆ ವಿಲೇಜ್ ಕೂಡ ನಿಯರ್ ಬೈ ಇದೆ. ಅಂದರೆ ವಿಲೇಜ್ ಕೂಡ ಇದಕ್ಕೆ 1.5-2 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಡಿಸ್ಟೆನ್ಸಲ್ಲಿ 1 ಎಕರೆ 11 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಇದು ರೆಡಿ ರಿಜಿಸ್ಟ್ರೇಷನ್ಗಿದೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ಗೆ ಬರುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.